ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ನಿಮಗೆ ಈ ಅಭಿನಂದನ್ ಗೊತ್ತಲ್ವಾ? ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ F-16 ಯುದ್ಧ ವಿಮಾನವನ್ನು ತಗೊಂಡು ಬಂದಿತ್ತು. ಈ F-16 ಅಮೆರಿಕದ ಅತ್ಯಾಧುನಿಕ ಯುದ್ಧ ವಿಮಾನ. ಆದರೆ ಭಾರತದ ಅಭಿನಂದನ್ MiG-21 ಅನ್ನು ತಗೊಂಡು ಹೋಗ್ತಾರೆ. ಯಾವ ರೀತಿಯಲ್ಲೂ F-16 MiG-21ಗೆ ಸರಿಸಾಟಿ ಆಗೋದಿಲ್ಲ. ಆದರೆ ಅಭಿನಂದನ್ MiG-21ನಲ್ಲೇ ಪಾಕಿಸ್ತಾನದ F-16 ಅನ್ನು ಹೊಡೆದು ಹಾಕ್ತಾರೆ. ಸೊ ಮೋರಲ್ ಆಫ್ ದಿ ಸ್ಟೋರಿ ಈಸ್, ನಿಮ್ಮ ಕೈಯಲ್ಲಿ ಎಂಥ ಶಸ್ತ್ರ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಶಸ್ತ್ರ ಹಿಡ್ಕೊಂಡಿರೋರು ಯಾರು ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಹಾಗೆ ಕಾಂಗ್ರೆಸ್ ಕತೆ. ದೇಶದ ಅತ್ಯಂತ ಹಳೆಯ ಪಕ್ಷ, ಆದರೆ ಇವತ್ತು ಪಾರ್ಟಿ ನಡೆಸೋ ವ್ಯಕ್ತಿಯೇ ಸರಿ ಇಲ್ಲದೆ ಕೊಚ್ಕೊಂಡು ಹೋಗ್ತಾ ಇದೆ. ಒಂದು ಕಾಲದಲ್ಲಿ ಇಡೀ ದೇಶದಲ್ಲಿ ಮುಕ್ಕಾಲುವಾಸಿ ರಾಜ್ಯಗಳಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಿತ್ತು. ಆದರೆ ಈಗ ಒಂದೋ ಎರಡೋ ಅನ್ನೋ ಹಾಗಿದೆ. ಅಲ್ಲೂ ಕಿತ್ತಾಟ ಬಡಿದಾಟ ಆಗ್ತಾ ಇದೆ. ಫಾರ್ ಎಕ್ಸಾಂಪಲ್, ಕರ್ನಾಟಕ. ಯಾವಾಗ ಸಿದ್ದರಾಮಯ್ಯನನ್ನ ಕೆಳಗಿಳಿಸೋದು ಅಂತ DKಶ ಕಾಯ್ತಾ ಇದ್ದಾರೆ, ಯಾವಾಗ DKಶನ್ನ ಮುಗಿಸೋದು ಅಂತ ಸಿದ್ದು ಕಾಯ್ತಾ ಇದ್ದಾರೆ. ಮುಗಿಸೋದು ಅಂದರೆ ರಾಜಕೀಯವಾಗಿ ಮೂಲೆ ಮಾಡೋದು, ಮತ್ತೆ ಅದನ್ನು ತಪ್ಪಾಗಿ ತಿಳ್ಕೋಬೇಡಿ. ಇದರ ನಡುವೆ ಇತ್ತೀಚೆಗೆ ಕಾಂಗ್ರೆಸ್ನ ಒಬ್ಬೊಬ್ಬರೇ ನಾಯಕರು ಮೋದಿ ಅವರನ್ನ ಹೊಗಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಶಶಿ ತರೂರ್ ಆಯಿತು, ಕರ್ನಾಟಕದ DK ಶಿವಕುಮಾರ್ ಆಯಿತು, ಹೀಗೆ ಒಬ್ಬೊಬ್ಬರೇ ಮೋದಿ ಅವರನ್ನ ಒಪ್ಪಿಕೊಳ್ತಾ ಇದ್ದಾರೆ. We have been trying this important day from the last almost 25 years. I remember myself as Krishna. When Krishnaji was the chief minister, we went and met Atal Bihari Vajpayee to recommend this has to happen. But it could not happen. And after that, when Krishna himself was the external affairs minister, he also tried his best. But today, under the leadership of the Honorable Prime Minister and our Jaishankar, with the coordination with the American state, I think we all are happy to launch this, inaugurate this. It is a remarkable day. ಕಾಂಗ್ರೆಸ್ ಈ ಸ್ಥಿತಿಗೆ ಬರೋದಕ್ಕೆ ಕಾರಣ ನಿರಂತರವಾಗಿ ಸನಾತನ ಧರ್ಮವನ್ನ ವಿರೋಧ ಮಾಡ್ಕೊಂಡು ಬಂದಿದ್ದು. ಆದರೆ ಈಗ ಎಲ್ಲ ಬದಲಾಗ್ತಾ ಇದೆ. ಕಾಂಗ್ರೆಸ್ ನಾಯಕರು ಕೂಡ ಹಿಂದೂ ಧರ್ಮದ ಜಪ ಶುರು ಮಾಡ್ಕೊಂಡಿರೋದು ಬಹಳ ಆಶ್ಚರ್ಯ ಮೂಡಿಸ್ತಾ ಇದೆ. ಆದರೆ ಮಧ್ಯಪ್ರದೇಶದಲ್ಲಿ ದಿಗ್ವಿಜಯ್ ಸಿಂಗ್ ಹಾಗೂ ಕಮಲ್ನಾಥ್ ಅಂತಹ ನಾಯಕರು ಈಗ ಸನಾತನ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ನೋದನ್ನೇ ನಂಬೋದಕ್ಕೆ ಆಗ್ತಾ ಇಲ್ಲ. ದಿಗ್ವಿಜಯ್ ಸಿಂಗ್ ಹೇಳಿದ್ದನ್ನ ಎರಡೆರಡು ಸಲ ಕೇಳಿಸ್ಕೊಂಡು ಇವರೇನಾ ಅದು ಅಂತ ಅನಿಸ್ತು. ಮೋದಿ ಹಾಗೂ ಧೀರೇಂದ್ರ ಶಾಸ್ತ್ರಿ ಅವರನ್ನ ಹಾಡಿ ಹೊಗಳಿದ್ರು. बहुत बहुत बधाई। बुंदेलखंड के क्षेत्र में कैंसर अस्पताल का शिलान्यास किया गया है, उसके लिए मैं बागेश्वर धाम के बाबा जी को भी और नरेंद्र मोदी जी को भी बधाई देता हूं। यही नारायण सेवा है। इस तरह के शिक्षा और स्वास्थ्य के क्षेत्र में गरीबों को यदि मदद करते हुए वे अगर ये ऐसी संस्थाओं में ध्यान देंगे, उसका ज्यादा असर पड़ेगा। और ये सनातन धर्म का राजमार्ग है, नर ही नारायण है। ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಧೀರೇಂದ್ರ ಶಾಸ್ತ್ರಿ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ರು. ಧೀರೇಂದ್ರ ಶಾಸ್ತ್ರಿ ಒಂದು ಕ್ಯಾನ್ಸರ್ ಆಸ್ಪತ್ರೆ ಕಟ್ಟಿಸ್ತಿದ್ದಾರೆ. ಅದರ ಭೂಮಿ ಪೂಜೆಯನ್ನ ಪ್ರಧಾನಮಂತ್ರಿ ಮೋದಿ ಅವರು ಮಾಡ್ತಾರೆ. ಧೀರೇಂದ್ರ ಶಾಸ್ತ್ರಿ ಅವರನ್ನು ನೋಡಿರ್ತೀರಾ, ಕಟ್ಟರ ಹಿಂದುತ್ವವಾದಿ. ಕುಂಭಮೇಳದ ಜಾಗ ವಕ್ಫ್ಗೆ ಸೇರಿದ್ದು ಅಂದಾಗ ಮುಸ್ಲಿಮರಿಗೆ ಕುಂಭಮೇಳಕ್ಕೆ ಅವಕಾಶವನ್ನೇ ಕೊಡಬಾರ್ದು ಅಂದಿದ್ರು. ಸೊ ಕಾಂಗ್ರೆಸ್ ಸಹಜವಾಗಿ ಇವರನ್ನ ನೋಡಿದ್ರೆ ಉರ್ಕೊಳ್ತಾರೆ. ಸಾಕಷ್ಟು ಟೀಕೆಯನ್ನು ಕೂಡ ಅವರ ಮೇಲೆ ಮಾಡಿದ್ದಾರೆ. ಆದರೆ ಇಂಥ ಧೀರೇಂದ್ರ ಶಾಸ್ತ್ರಿ ಅವರನ್ನ ಕಾಂಗ್ರೆಸ್ನ ಹಿರಿಯ ತಲೆ ದಿಗ್ವಿಜಯ್ ಸಿಂಗ್ ಹೀಗೆ ಹೊಗಳ್ತಾರೆ. बहुत बहुत बधाई। बुंदेलखंड के क्षेत्र में कैंसर अस्पताल का शिलान्यास किया गया है, उसके लिए मैं बागेश्वर धाम के बाबा जी को भी और नरेंद्र मोदी जी को भी बधाई देता हूं। यही नारायण सेवा है। इस तरह के शिक्षा और स्वास्थ्य के क्षेत्र में
गरीबों को यदि मदद करते हुए वे अगर ये ऐसी संस्थाओं में ध्यान देंगे, उसका ज्यादा असर पड़ेगा। और ये सनातन धर्म का मार्ग है, नर ही नारायण है। ಒಂದು ಕಾಲದಲ್ಲಿ ಇದೇ ದಿಗ್ವಿಜಯ್ ಸಿಂಗ್ ಹಿಂದೂ ಧರ್ಮದ ವಿರೋಧಿ, ಹಿಂದುತ್ವವಾದಿಗಳ ವಿರೋಧಿ, ಮತಾಂತರ ವಿರೋಧಿ ಕಾನೂನು ಯಾಕೆ ಅಂತ ಕೇಳಿದ್ರು. ಬಜರಂಗ ದಳ ಗೂಂಡಾಗಳ ಗುಂಪು ಅಂದಿದ್ರು. ರಾಮ ಮಂದಿರದ ರಾಮ ರಾಮನಂತೆಯೇ ಕಾಣಿಸ್ತಿಲ್ಲ ಅಂದಿದ್ರು. ಆದರೆ ಈಗ ಭಾಗೇಶ್ವರ್ ಧಾಮ ಸ್ವಾಮಿಯನ್ನೇ ಹೊಗಳ್ತಾ ಇದ್ದಾರೆ, ಮೋದಿಯನ್ನ ಕೊಂಡಾಡ್ತಾ ಇದ್ದಾರೆ. ಇದಕ್ಕೂ ಮುನ್ನ ರಾಮ ಮಂದಿರಕ್ಕೆ ದೇಣಿಗೆಯನ್ನು ಕೂಡ ಕೊಡ್ತಾರೆ. ದಿಗ್ವಿಜಯ್ ಸಿಂಗ್ ಈ ರೀತಿಯ ದಿಢೀರ್ ಬದಲಾವಣೆಗೆ ಕಾರಣ ಏನು ಹಾಗಾದ್ರೆ? ಕಾರಣ ಏನೂ ಇಲ್ಲ, ಬಿಜೆಪಿ ಕಡೆ ಮಗನನ್ನ ಕಳಿಸೋದಕ್ಕೆ ದಾರಿ ರೆಡಿ ಮಾಡ್ತಿದ್ದಾರೆ ಅಷ್ಟೇ. ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ನ ಒಳಗೊಳಗೆ ಜಗಳ ಆಗ್ತಾ ಇದೆ. ಒಂದು ಕಡೆ ಜೀತು ಪಟ್ಟಾರಿ ಕಾಂಗ್ರೆಸ್ನ ಅಧ್ಯಕ್ಷ, ಹಾಗೆ ಉಮರ್ ಸಿಂಗ್ ಬಣ. ಇನ್ನೊಂದು ಕಡೆ ದಿಗ್ವಿಜಯ್ ಸಿಂಗ್ ಹಾಗೂ ಕಮಲ್ನಾಥ್ ಇಬ್ರು ಹಿರಿಯ ರಾಜಕಾರಣಿಗಳು. ಕಾಂಗ್ರೆಸ್ ಕಾರ್ಯಕರ್ತರಲ್ಲೂ ಇದರ ಬಗ್ಗೆ ಅಸಮಾಧಾನ ಇದೆ. ಜೀತು ಪಟ್ಟಾರಿ ಅವರೇ ಪಕ್ಷವನ್ನ ಹಾಳು ಮಾಡ್ತಿದ್ದಾರೆ ಅಂತ. ಇನ್ನೊಂದು ಕಡೆ ಮಧ್ಯಪ್ರದೇಶದಲ್ಲಿ ಕಾಂಗ್ರೆಸ್ ಅವನತಿಯ ಅಂಚಿನಲ್ಲಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 230 ಕ್ಷೇತ್ರಗಳಲ್ಲಿ ಕೇವಲ 66 ಕ್ಷೇತ್ರವನ್ನು ಗೆದ್ದುಕೊಂಡಿತ್ತು. ಸುಮಾರು 48 ಸೀಟ್ ಕಡಿಮೆ ಆಗಿತ್ತು. ಹೀಗಾಗಿ ಮಧ್ಯಪ್ರದೇಶದಲ್ಲಿ ಮತ್ತೆ ಕಾಂಗ್ರೆಸ್ ಬರೋದು ಸುಲಭ ಇಲ್ಲ. ಇದು ಗೊತ್ತಾಗಿ ದಿಗ್ವಿಜಯ್ ಸಿಂಗ್ ಮೈಂಡ್ ಗೇಮ್ ಮಾಡ್ತಾ ಇದ್ದಾರೆ. ತನಗೇನೋ ವಯಸ್ಸಾಯಿತು, ಆದರೆ ಮಗ ಇನ್ನೂ ಯಂಗ್ ಇದ್ದಾನೆ, ಅವನು ಇದೇ ಪಕ್ಷದಲ್ಲಿ ಇದ್ರೆ ಮುಂದೆ ರಾಜಕೀಯ ಭವಿಷ್ಯ ಏನೂ ಇರೋದಿಲ್ಲ ಅನ್ನೋದನ್ನ ಲೆಕ್ಕ ಹಾಕ್ತಿದ್ದಾರೆ. ಸೊ ಮಗನನ್ನ ಬಿಜೆಪಿಗೆ ಕಳಿಸೋಕೆ ಈ ರೀತಿ ದಾರಿ ಮಾಡ್ಕೊಳ್ತಾ ಇದ್ದಾರೆ. ದೇಶದ ಸಾಕಷ್ಟು ನಾಯಕರ ತಲೆ ಈಗ ಹೀಗೆ ಓಡ್ತಾ ಇದೆ. ಮುಳುಗ್ತಿರೋ ಹಡಗು ಕಾಂಗ್ರೆಸ್ನಲ್ಲಿದ್ರೆ ನಾವು ಮುಳುಗಿ ಹೋಗ್ತೀವಿ ಅನ್ನೋದು ಕಾಂಗ್ರೆಸ್ ನಾಯಕರ ಆತಂಕ. ರಾಹುಲ್ ಗಾಂಧಿ ಅವರು ಪಾಪ ಇನ್ನೊಂದ್ಸಲ ಸ್ವಲ್ಪ ದಿನ ಫಾರಿನ್ ಟೂರ್ ಹೋಗಿ ಬಂದ್ರೆ ಇಲ್ಲಿ ಯಾರು ಇರೋದಿಲ್ಲ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.